ಒಂದು ಉಸಿರಾಟದ ಎಷ್ಟು ಉಸಿರಾಟ ಎಷ್ಟು ಮುಖ್ಯ ಅಂದರೆ ನೋಡಿ, ಒಂದು ನಾಯಿ ಫಾಸ್ಟಾಗಿ ಉಸಿರಾಡತ್ತೆ. ಹಾಗೆ ಒಂದು ಆಮೆ ನಿಧಾನವಾಗಿ ಉಸಿರಾಡತ್ತೆ. ನಾಯಿ 12-14 ವರ್ಷಕ್ಕೆ ತೀರ್ಕೊಳತ್ತೆ. ಆಮೆ 120, 140, 150 ವರ್ಷ ಎಲ್ಲ ಬದುಕಿದೆ. ಸೊ ಇದರಲ್ಲಿ ಏನು ತಿಳ್ಕೊಬೇಕು ಅಂದರೆ, ನಿಧಾನವಾಗಿ ದೀರ್ಘವಾಗಿ ಉಸಿರಾಟ ಮಾಡಿದ್ರೆ ನಾವು ಕೂಡ ದೀರ್ಘವಾದ ಆಯಸ್ಸನ್ನು ಪಡೆಯಬಹುದು. ಇದು ಯೋಗದಲ್ಲೂ ಇದೆ. ಉಸಿರಾಟ ಮತ್ತು ಎದೆ ಬಡಿತನ ನಾವು ಕಂಟ್ರೋಲ್ ಮಾಡೋದು ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಆಯಸ್ಸು ಕೂಡ 35-40ಕ್ಕೆಲ್ಲ ಔಟ್ ಆಗಲ್ಲ. ನೀವು ಅಭ್ಯಾಸ ಮಾಡಿದ್ರೆ, ಹಾಗೆ ಆರೋಗ್ಯದಲ್ಲೂ ಸ್ವಲ್ಪ ಶಿಸ್ತು ಎಲ್ಲ ತಂದುಕೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿ ಆಗ್ತಾ ಇರೋದು ನಿಮಗೆ ಅನುಭವಕ್ಕೆ ಬರುತ್ತೆ. ಸೊ ಉಸಿರಾಟದಲ್ಲಿ ದೀರ್ಘವಾಗಿ ಉಸಿರು ತಗೊಳ್ಳಿ ಮತ್ತು ನಿಧಾನವಾಗಿ ಉಸಿರನ್ನು ಬಿಡಿ. ಸೊ ಸ್ಟಾರ್ಟಿಂಗಲ್ಲೊಂದು ಉದಾಹರಣೆ ಕೊಟ್ಟನಲ್ಲ, ನಾಯಿ ಮತ್ತು ಆಮೆ. ಬೇಡ, ನಮ್ಗೆ 120 ಎಲ್ಲ ಬೇಡ, ಒಂದು 65-70 ಒಂದು ಆರೋಗ್ಯವಾಗಿ 65-70 ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡಿಯಾದಲ್ಲಿರೋದು 67-68 ಅಂತಾರೆ. 70 ಮೇಲೆ ನೀವು ಎಷ್ಟು ಬದುಕ್ತೀರ ಅದೆಲ್ಲ ಬೋನಸ್. 70 ಮೇಲೆ ನೀವು ಎಷ್ಟು ಬದುಕ್ತೀರ ಅದೆಲ್ಲ ಬೋನಸ್. ಸೊ ಉಸಿರಾಟ ಮತ್ತು ನಿಮ್ಮ ಊಟ, ರಾತ್ರಿ ಸ್ವಲ್ಪ ಕಡಿಮೆ ಊಟ ಮಾಡಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನಗ್ನಗ್ತಾ ಇರಿ. ನಗುವೇ ಜೀವನ.